ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ನಾನಿವತ್ತು ಕೆರೆ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಕೆರೆ ಮೀನು ಸಾರು ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ಈ ಶೈಲಿಯಲ್ಲಿ ಕೆರೆ ಮೀನು ಸಾರು ಮಾಡೋದು ಇನ್ನೂ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ತಿಂತಿದ್ರೆ ತಿಂತಾನೇ ಇರಬೇಕು ಅಂತ ಆಹಾ, ಈ ಥರ ಕೆರೆ ಮೀನು ಸಾರು ತಿನ್ನೋದೇ ಒಂದು ರುಚಿ ಅಂತಲೇ ಹೇಳ್ಬೋದು. ಈ ಶೈಲಿಯಲ್ಲಿ ಮಾಡ್ತೀನಿ ನೋಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ. ನಾನು ಮೀನನ್ನ ಫಸ್ಟಿಗೆ ತೊಳ್ಕೊತಾ ಇದ್ದೀನಿ. ಇವು ಕೆರೆ ಮೀನು, ಇವನ್ನ ನಾವು ಜಬ್ ಮೀನು ಅಂತಲೂ ಹೇಳಿ ಕರಿತೀವಿ. ನೀವೇನಂತ ಹೇಳಿ ಕರಿತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋನ ಕೊಡ್ತೀನಿ ಫ್ರೆಂಡ್ಸ್. ಈ ಮೀನು ತೊಳೆಯೋದು ತುಂಬಾ ರಿಸ್ಕಿ ಕೆಲಸ ಅಂತಲೇ ಹೇಳ್ಬೋದು. ರಿಸ್ಕಿ ಕೆಲಸ ಆದರೆ ಏನಂತೆ, ಕ್ಲೀನ್ ಮಾಡಿ ಸಾಂಬಾರು ಮಾಡಿ ತಿಂತಿದ್ರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಈ ಥರ ಮೀನು ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ನೋಡಿ. ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೇನೆ. ನಾನಿಲ್ಲಿ ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಹಾಗೆ 2 ಟೊಮೊಟೊ ಹೆಚ್ಕೊಂಡಿದ್ದೀನಿ, ಹಾಗೆಯೇ ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೇನು ಫುಲ್ಲು ಬಿಡಿಸ್ಕೊಳ್ಳೋಕೆ ಹೋಗಬೇಡಿ, ಈ ಥರ ಇದ್ದರೆ ಸಾಕಾಗುತ್ತೆ. ಮತ್ತು ಟೊಮೊಟೊ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ನಾನಿಲ್ಲಿ ಒಂದು ಅರ್ಧ kg ಮೀನು ಸಾಂಬಾರು ಮಾಡ್ತಾಯಿದ್ದೇನೆ. ಹಾಗೆ ನಾನಿಲ್ಲಿ ಕಾಯಿನ ಹೆಚ್ಕೊಂಡಿದ್ದೇನೆ. ಹಸಿಕಾಯಿ ಆದರೆ ತುರ್ಕೊಳ್ಳಿ. ಇದೊಂದು ಸ್ವಲ್ಪ ಕಾಯಿ ಒಣದಿದ್ದು ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಮಿಕ್ಸಿ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಈ ಥರ ಹೆಚ್ಕೊಂಡಿದ್ದೀನಿ. ಆಮೇಲೆ ನೋಡಿ, ನಾನಿಲ್ಲಿ ಟೊಮೊಟೊ, ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿನ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ, ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ. ಆಮೇಲೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕಾಗುತ್ತೆ ನೋಡಿ. ನಾನು ಮೊದಲಿಗೆ ಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಆಮೇಲೆ ಒಂದು ಚಿಟಿಕೆ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಒಂದು 2.5 ಚಮಚ ಆಗೋಷ್ಟು ಹಾಕ್ಕೊತಿದ್ದೀನಿ. ಹಾಗೆಯೇ ಇಲ್ಲಿ ಧನಿಯಾ ಪುಡಿನ 1 ಚಮಚ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಟೊಮೆಟೊ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟು ಸ್ಟವ್ ಆಫ್ ಮಾಡಿದರೆ ಆಯಿತು. ಆಮೇಲೆ ತುಂಬ ಫ್ರೈ ಮಾಡೋದು ಬೇಕಾಗಿರಲ್ಲ. ಈ ಮೀನು ಸಾಂಬಾರಿಗೆ ಅರಿಶಿನ ಪುಡಿನ ಇಂಪಾರ್ಟೆಂಟ್ ಆಗುತ್ತೆ. ಅರಿಶಿನ ಪುಡಿನ ಹಾಕೊಳ್ಳೋದು ಮಿಸ್ ಮಾಡ್ಕೋಬಾರ್ದು. ನೋಡಿಲಿ, ಮೊದಲಿಗೆ ಹಾಕ್ಕೊಂಡಿದ್ನಲ್ಲ ಆ ಮಸಾಲೆನ ಫಸ್ಟು ರುಬ್ಕೊಂಡು, ಆಮೇಲೆ ಅದು ನುರಿದಾದ್ಮೇಲೆ ನಾನಿಲ್ಲಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿನ ಬೇಯಿಸ್ಕಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಅದು ಸಣ್ಣಕ್ಕೆ ನುರಿಯಲ್ಲ, ಅದಕ್ಕೋಸ್ಕರ ನೋಡಿ. ಇದನ್ನು ನಾನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ನಾವು ಇದನ್ನು ಸಾಂಬಾರನ್ನ ಕಳ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೇನೆ. ಹುಣಸೆ ಹಣ್ಣು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಹಸಿಮೀನು ಸಾರಿಗೆ ಅಂತಲೇ ಹೇಳ್ಬೋದು. ಹುಣಸೆ ಹಣ್ಣು ಹಾಕಿಲ್ಲ ಅಂತಂದರೆ ಸಾರಂತೂ ತಿನ್ನೋಕ್ಕಾಗಲ್ಲ, ಅದು ಸ್ಮೆಲ್ ಬರ್ತಾ ಇರುತ್ತೆ. ಹುಣಸೆ ಹಣ್ಣು ಸ್ವಲ್ಪ ಮೇಲೇ ಇರಬೇಕು. ಇದೊಂದು ಸ್ವಲ್ಪ ಗಟ್ಟಿ ಇದ್ರೇ ಪರವಾಗಿಲ್ಲ, ಯಾಕೆಂದರೆ ರೊಟ್ಟಿಗೆ ನಮ್ಮಲ್ಲಿ ರೊಟ್ಟಿ ಮಾಡ್ತೀವಿ, ಅಕ್ಕಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮೀನನ್ನ ತಗೊಂಡಿದ್ದೀನಿ. ಇದು ಇನ್ನೊಂದು ಸತಿ ಬೇಕಾದರೆ ತೊಳ್ಕೊಬೋದು. ನೋಡಿ, ಈ ಥರ ಕೆಳಗೆ ನೀರಿರುತ್ತೆ, ಅದಕ್ಕೋಸ್ಕರ ಇನ್ನೊಂದು ಸತಿ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಸಾರನ್ನ ಕಳ್ಳಿ ಒಲೆ ಮೇಲೆ ಇಟ್ಟು ಅದು ಸ್ವಲ್ಪ ಕುದು ಬರಬೇಕು ನೋಡಿ, ಈ ಥರ ಕುದು ಬರಬೇಕು. ಈ ಟೈಮಲ್ಲಿ ನಾವಿಲ್ಲಿ ಮೀನನ್ನ ಹಾಕ್ಕೋಬೇಕಾಗುತ್ತೆ. ನಾವು ಫಸ್ಟಿಗೆ ಮೀನನ್ನ ಹಾಕಿ ಯಾಕೆ ಇಡಲ್ಲ ಅಂದರೆ ಜಾಸ್ತಿ ಬೆಂದೋಗಿಬಿಡುತ್ತೆ, ಅದಕ್ಕೋಸ್ಕರ ಈ ಥರ ಕುದು ಬರೋ ಟೈಮಿಗೆ ಮೀನನ್ನ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸಾಂಬಾರು. ನಾನು ಎಲ್ಲ ಮೀನನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಇದು ಜಾಸ್ತಿ ಸಿಕ್ಕಿಲ್ಲ, ಅದ ಕಾರಣಕ್ಕೋಸ್ಕರ. ಇದು ಸಪ್ರೇಟ್ ಆದ್ರೂ ಮಾಡ್ಬೋದು. ದೊಡ್ಡ ಮೀನು ತೆಗೆದು ಸಪ್ರೇಟ್ ಸಾಂಬಾರು, ಈ ಜಬ್ ಮೀನು ತೆಗೆದು ಸಪ್ರೇಟ್ ಸಾಂಬಾರು ಮಾಡ್ಬೋದು, ಇಲ್ಲಾಂದರೆ ಒಟ್ಟಿಗೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೀನು ಸಾರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಕರಿಬೇವು ಸೊಪ್ಪು. ನೋಡಿ, ನಾನಿಲ್ಲಿ ಹಸಿ ಕರಿಬೇವು ಸೊಪ್ಪನ್ನ ಈ ಥರ ಹಾಕ್ಕೊತಾ ಇದ್ದೇನೆ. ಇದೆಲ್ಲನೂ ಕುದಿ ಬರೋ ಟೈಮಿಗೆ ಹಾಕ್ಕೋಬೇಕು. ಆಮೇಲೆ ಒಂದು 5 ನಿಮಿಷ ಒಲೆ ಮೇಲೆ ಇಟ್ಟು ಕುದ್ದಾದ್ಮೇಲೆ ಇಳಿಸ್ಬೇಕು. ಸಾರನ್ನ ಕೇರ್ಫುಲ್ಲಾಗಿ ಕುದಿಸ್ಬೇಕು, ಸ್ವಲ್ಪನೂ ಉಪ್ಪಬಾರ್ದು. ಉಪ್ಪು ಬಂದರೆ ಟೇಸ್ಟ್ ಹಾಳಾಗುತ್ತೆ ಅಂತಲೇ ಹೇಳ್ಬೋದು. ಈ ಮೀನು ಒಂದೊಂದು ಕೆರೆಯಲ್ಲಿ ಒಂದೊಂದು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಒಂದೊಂದು ಕೆರೆಯಲ್ಲಿ ಕಹಿ ಇರಲ್ಲ, ಒಂದೊಂದು ಕೆರೆಯಲ್ಲಿ ಕಹಿ ಬರುತ್ತೆ. ಈ ಥರ ಚಿಕ್ಕ ಮೀನು
ಆದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಂದು 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಸಾಂಬಾರು. ಇದು ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಗಟ್ಟಿ ಸಾಂಬಾರು ಮಾಡಿಕೊಂಡ್ರೆ ರೊಟ್ಟಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು, ಅಕ್ಕಿ ರೊಟ್ಟಿಗೆ. ಹಾಗೆಯೇ ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ನು, ದೋಸೆಗೆ ಹಾಗೆ ಚಪಾತಿಗೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮ ಸೈಡಲ್ಲೆಲ್ಲ ಈ ಥರ ಸಾಂಬಾರು ಮಾಡೋದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಈ ಸೀಸನ್ನಲ್ಲೂ ಇರುತ್ತೆ, ಹಾಗೆಯೇ ಮಳೆ ಬರುತ್ತಲ್ಲ ಆ ಸೀಸನ್ನಲ್ಲೂ ಇರುತ್ತೆ. ನಮ್ಮ ಕಡೆ ಅಕ್ಕಿ ರೊಟ್ಟಿ ತುಂಬ ಅಂದರೆ ತುಂಬ ಫೇಮಸ್ಸು. ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಸಾಂಬಾರು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್.